ಆಟಕ್ಕೆ ಮೊದಲಿಂದ ಕೊನೆಗಿಲ್ಲ ನೋಡಿದರೆ ಪ್ರಾತಸ್ಮರಣೀಯ ಕಲ್ಲು ಗಟ್ಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರೆಂದು ಸೃಷ್ಟಿ ಮಾಡಿಕೊಟ್ಟಿರುವಂತಹ ಎಲ್ಲ ಆನೆಗಳ ಕುಮಾರಶಿವಗಳನ್ನ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು 158ನೆಯ ಜಯಂತಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಗಮಿಸಿರುವಂತಹ ಉಪಸ್ಥಿತದಲ್ಲಿರುವಂತಹ ಎಲ್ಲ ಚರಮೂರ್ತಿಗಳ ಶ್ರೀಚರಣ ಕೆಲಸ ಬಗ್ಗೆ ಅಷ್ಟಾಂಗ ಸಮರ್ಪಣೆ ಮಾಡಿ ಗ್ರಾಮದ ಎಲ್ಲ ಶರಣು ತಂದೆ ತಾಯಿಗಳಿಗೆ ನಮ್ಮೆಲ್ಲರ ಕರಗಚ್ಚಿ ಜ್ಯೋತಿಗೆ ಶರಣಾರ್ಥಿಗಳು. ಏನಂದ್ರೆ ನಾವೆಲ್ಲರೂ ಊರಿಗೆ ಎದುರು ಬಂದಿದ್ದೇವೆ. ಯಾವ ಕಾರಣಕ್ಕಾಗಿ ನಾವು ಊರಿಗೆ ಬಂದಿದ್ದೇವೆ? ಕುಮಾರ ಶ್ರೀಗಳು ಅವರ ಒಂದು ನಿಜ ಉದ್ದೇಶ ಏನಂದ್ರ, ಅವರ ಒಂದು ಉದ್ದೇಶ ಏನಂದ್ರ, ಈ ಭಾರತ ದೇಶ ಯಾವುದೋ ಒಂದು ಪ್ರಸಿದ್ಧವಾಗಿದೆ, ಯಾವುದಂದ್ರೆ ಸಂಸ್ಕಾರಕ್ಕಾಗಿ ಭಾರತ ದೇಶಕ್ಕೆ ಕಿಮ್ಮತ್ತು ಬಂದಿದೆ. ಈ ಭಾರತ ದೇಶದಲ್ಲಿ ಬಂಗಾರದಿಂದ ಈ ಭಾರತ ದೇಶಕ್ಕೆ ಕಿಮ್ಮತ್ತು ಬಂದಿಲ್ಲ. ಈ ಭಾರತ ದೇಶದಲ್ಲಿ ವಜ್ರ ವೈಢೂರ್ಯಗಳು ಬಹಳ ಅಂತೇಳಿ ಭಾರತ ದೇಶಕ್ಕೆ ಕಿಮ್ಮತ್ತು ಬಂದಿಲ್ಲ. ಈ ಭಾರತ ದೇಶಕ್ಕೆ ಕಿಮ್ಮತ್ತು ಯಾವತ್ತೂ ಬಂದಿದೆ ಅಂದ್ರೆ ಇಲ್ಲಿರುವಂತ ಆಧ್ಯಾತ್ಮ, ಇಲ್ಲಿರುವಂತ ಸಂಸ್ಕಾರ, ಇಲ್ಲಿರುವಂತ ಸಂಸ್ಕೃತಿಗೆ ಕಿಮ್ಮತ್ತು ಬಂದಿದೆ ಅನ್ನೋದು ನೀವೆಲ್ಲ ಅರ್ಥ ಮಾಡ್ತೀವಿ. ನಾವೆಲ್ಲರೂ ವಿಚಾರ ಮಾಡ್ತೇವೆ. ನಾವು ನೋಡಿ ಮಹಾತ್ಮರನ್ನು ನಾವು ನೆನ್ತೇವೆ. ಯಾವ ಕಾರಣಕ್ಕಾಗಿ? ನಾವೆಲ್ಲ ಬಸವಣ್ಣನವರೆಲ್ಲರೂ ಬಂದು ಮಹಾತ್ಮ ಜಗದ್ಗುರು ಅಂತ ನೀವೆಲ್ಲ ಕರಿತೇವೆ. ಉಳಿದವರೆಲ್ಲ ಮಹಾತ್ಮರನ್ನ ನಾವು ನೆನ್ತೇವೆ. ಯಾವ ಕಾರಣಕ್ಕಾಗಿ? ಅವರೆಲ್ಲ ನಮಗೆ ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ ಇವೆಲ್ಲ ಕೊಟ್ಟಾರಂತ ಇಲ್ಲ, ಅವ್ರು ನಿಮಗೆಲ್ಲ ಒಂದಿಷ್ಟು ಆಸ್ತಿ ಮಾಡ್ಕೊಟ್ಟಾರಂತೇಳಿ ಅವ್ರು ನೆನ್ತೇವೆ ಇಲ್ಲ. ಯಾವ ಕಾರಣಕ್ಕಾಗಿ? ಅವ್ರು ಏನ್ ಕೊಟ್ಟೋಗಿದ್ದಾರೆ ಅಂದ್ರೆ ನಮಗೆ ಅಧ್ಯಾತ್ಮದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮಹಾತ್ಮರನ್ನ ಯಾಕೆ ನೆನೆಯಬೇಕು? ಮಹಾತ್ಮರನ್ನ ನೆನೆಯುವುದರಿಂದ ನಮಗೇನು ಲಾಭ? ನಿಮ್ಗೆಲ್ಲರೂ ವಿಚಾರ ಬರುವುದಾ? ನೀವೆಲ್ಲರೂ ಮಹಾತ್ಮರನ್ನ ನೆನೆಯುತ್ತೇವೆ. ಯಾವ ಕಾರಣಕ್ಕಾಗಿ? ಎಲ್ಲರೂ ನೆನೆದಾರ, ನಾವು ನೆನೆತೇವೆ, ಹೌದಲ್ಲ? ಅದಲ್ಲ. ಯಾವ ಕಾರಣಕ್ಕಾಗಿ ಅಂದರೆ ಒಂದು ಘಟನೆ ಹೇಳ್ತೇನೆ ನಿಮಗ. ನಾರದ ಮಹರ್ಷಿಗಳು ಪರಮಾತ್ಮನ ಕಡೆ ಹೋಗ್ತಾರೆ. ಪರಮಾತ್ಮನ ಕಡೆ ಹೋಗಿ ಪರಮಾತ್ಮನ ಕೇಳ್ತಾರ, ಮಹಾತ್ಮರ ದರ್ಶನದಿಂದ ಏನು ಲಾಭ? ಪರಮಾತ್ಮ ಅಂತಾರ, ನೋಡು ನಾರದ ಮಹರ್ಷಿಗಳೇ, ನಿನಗ ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಭೂಲೋಕದಲ್ಲಿ ಇನ್ನ ಹೀಗೆ ಒಂದು ಆಕ ಶಕ್ತಿಯನ್ನು ಹಾಕಿದೆ. ಆ ಶಕ್ತಿಯಲ್ಲಿರುವಂತ ಒಂದು ಸಣ್ಣ ಬೆಳಕು ಕೇಳಂದಾಗ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದು ಆ ಶಕ್ತಿಯಲ್ಲಿರುವಂತ ಒಳಗೆ ಬಂದು ಕೇಳ್ತಾರ, ಮಹಾತ್ಮರ ದರ್ಶನದಿಂದ ಏನು ಲಾಭ? ಈ ಮಾತನ್ನ ಕೇಳಿದ ತಕ್ಷಣವೇ ಅವಳ ಸತ್ತು ಹೋಗ್ಬಿಡ್ತೈತೆ. ಮತ್ತೆ ನಾರದ ಮಹರ್ಷಿಗಳು ಪರಮಾತ್ಮ ಕಡೆ ಹೋಗ್ತಾರ. ಏ ಪರಮಾತ್ಮ, ಆ ಸಣ್ಣ ಹುಳಕ್ಕೆ ಕೇಳಿದಾಗ ಆ ಹುಳ ಸತ್ತು ಹೋಗ್ಬಿಟ್ಟೈತಿ, ಮತ್ತೆ ಮಹಾತ್ಮರ ದರ್ಶನದಿಂದ ಏನು ಲಾಭ ಅಂತ ಮಾಡ್ತಾರೆ. ಇಲ್ಲ, ಇನ್ನ ಈಗ ಒಂದು ನಾಯಿ ತನ್ನ ಮರಿಗೆ ಜನ್ಮವನ್ನ ಕೊಟ್ಟಿದೆ, ಆ ನಾಯಿ ಮರಿಗೆ ಕೇಳು, ಅದು ಉತ್ತರ ಕೊಡ್ತೈತೆ ಅಂತೇಳಿ ಮತ್ತೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬರ್ತಾರೆ. ಮತ್ತೆ ನಾಯಿ ಮರಿ ಕೇಳಿದಾಗ ಅದು ಕೂಡ ಪ್ರಾಣವನ್ನ ಬಿಡ್ತೈತೆ. ನಾರದ ಮಹರ್ಷಿಗಳು ಮತ್ತು ಪರಮಾತ್ಮ ಕೂಡ ಹೋಗ್ತಾರ. ಏನಪ್ಪ ಪರಮಾತ್ಮ, ಮಹಾತ್ಮನ ದರ್ಶನದಿಂದ ಏನು ಲಾಭ ಅಂತ ನಿನ್ನ ಕೇಳಂತ ಇದ್ದಿ, ಆದ್ರೆ ಅಲ್ಲಿರುವಂತಹ ಪ್ರಾಣಿಗಳು ಸಾಯ್ತಾ ಇದ್ದಾವ, ನಿನ್ನ ಗೊತ್ತೈತೆ? ಗೊತ್ತಿದ್ರ ಉತ್ತರ ಕೊಡು. ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ, ನಾನು ಯಾರಿಗಾದ್ರೂ ಕೇಳ್ತೀನಿ ನಾನು ಅಂತೇಳಿ ನಾರದ ಮಹರ್ಷಿಗಳು ಪರಮಾತ್ಮನಿಗೆ ಬೈತಾರ. ಪರಮಾತ್ಮ ಅಂತಾರ, ಇಲ್ಲ ಇದೇ ಈಗ ಒಂದು ಆಕಳ ಒಂದು ಮರಿಗೆ ಜನ್ಮವನ್ನ ಕೊಟ್ಟಿದೆ, ಆ ಮರಿಗೆ ಹೋಗಿ ನಿನ್ನ ಕೇಳಿದಾಗ ಬರ್ತಾರ. ಮತ್ತೆ ಭೂಲೋಕಕ್ಕೆ ಮತ್ತೆ ಕೇಳ್ತಾರ, ಮಹಾತ್ಮರ ದರ್ಶನದಿಂದ ಏನು ಲಾಭ? ಅದು ಕೂಡ ಸಾಯ್ತೈತೆ. ನಾರದ ಮಹರ್ಷಿಗಳು ಬಹಳ ಚಿಂತಾಗ್ರಸ್ತರಾಗ್ತಾರ. ಏನಪ್ಪ, ಎಲ್ಲ ಒಂದೊಂದು ಪ್ರಾಣಿಗಳ ಕೇಳಿದ್ರೆ ಅವೆಲ್ಲ ಸಾಯ್ತಾ ಇದ್ದಾವ. ಮತ್ತೆ 330 ಮುಕ್ಕಾಲು ಕೋಟಿ ದೇವತೆಗಳಿರುವಂತಹ ಒಂದು ಆಕಳ ಇದು ಕೂಡ ಸತ್ಯತಂತ್ರ. ನಾ ಯಾವ ಮಾತಕ್ಕೆ ಹೋಗ್ತೇನೆ, ಯಾವ ನರಕಕ್ಕೆ ಹೋಗ್ತೀನಿ ಅಂತೇಳಿ ನಾರದ ಮಹರ್ಷಿಗಳು ಬಹಳ ಸಿಕ್ಕಿನ ಮತ್ತೆ ಪರಮಾತ್ಮ ಕಡೆ ಹೋಗ್ತಾರ. ಮತ್ತೆ ಕೇಳ್ತಾರ, ಏನಪ್ಪ ನಿನಗೆ ಬಂದೈತಿಲ್ಲ, ಇವತ್ತ ನೀ ಒಂದು ಉತ್ತರವನ್ನ ಕೊಡಕ್ಕಾಗಿಲ್ಲ ಅಂದ್ರ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ಈ ಭೂಲೋಕದಲ್ಲಿರುವಂತ ಪ್ರಾಣಿಗಳೆಲ್ಲ ಸಾಯ್ತಾ ಇದಾವ ಅಂತೇಳಿ ನಾರದ ಮಹರ್ಷಿಗಳು ಬೈದಾಗ, ಇಲ್ಲ ಈಗ ನಿನ್ನ ಖಂಡಿತವಾಗಿ ಉತ್ತರ ಸಿಗುತ್ತಾ? 10 ವರ್ಷದ ನಂತರ ಒಬ್ಬ ರಾಜನಿಗೆ ಒಂದು ಮಗುವನ್ನ ಜನನ ಆಗಿದೆ.
ಆ ಮಗುವನ್ನು ನೀನು ಕೇಳೋದ್ರಿಂದ ಉತ್ತರವನ್ನ ಸಿಗುತ್ತಾ, ಆ ಮಗು ಉತ್ತರವನ್ನ ಕೊಡ್ತೈತೆ ಅಂತೇಳಿ ಪರಮಾತ್ಮ ನಾರದ ಮಹರ್ಷಿಗಳಿಗೆ ಹೇಳಿ ಕಳಿಸ್ತಾರೆ. ನಾರದ ಮಹರ್ಷಿಗಳು ಅಂತಾರ, ಅಲ್ಲಪ್ಪ ಪರಮಾತ್ಮ ನಿನಗೆ ಒಂದು ಸ್ವಲ್ಪ ಬುದ್ಧಿ ಐತೇನು? ಪ್ರಾಣಿಗಳಿಗೆ ಹಿಂದೆ ಇಲ್ಲ ಮುಂದಿಲ್ಲ, ಸತ್ತವು ನಡೀತೈತೆ. ಮತ್ತೆ ನೀನು ಮಹಾರಾಜ ಅಂತಿ, 10 ವರ್ಷದ ನಂತರ ಒಂದು ಗಂಡು ಮಗ ಆಗೈತಂತಿ. ಮತ್ತೆ ಆ ಮಗನ ಕೇಳಿದಾಗ ಅವ ಪ್ರಾಣವನ್ನು ಬಿಟ್ಟಲ್ಲ, ನಾವು ಮತ್ತೆ ನಿನ್ ಕಡೆ ಬರಕ್ ಸಾಧ್ಯ ಏನು? ಬರ್ತೀನಿ ನಿನ್ ಕಡೆ ಬರಕ್ ಸಾಧ್ಯ ಇಲ್ಲ. ನಿನ್ಗ ಗೊತ್ತಿಲ್ಲ ಹೇಳು, ಇಲ್ಲಾಂದ್ರ ಬಿಟ್ಬಿಡು ಅಂತೇಳಿ ಮತ್ತೆ ಹೇಳಿದಾಗ, ಇಲ್ಲ ನಿನ್ ಖಂಡಿತವಾಗಿ ಉತ್ತರ ಸಿಗುತ್ತಾ? ಅವ ಮಗುವನ್ನ ನೀನು ಕೇಳಂದಾಗ ನಾರದ ಮಹರ್ಷಿಗಳು ಬಹಳ ಎದುರ್ಕೊಂತ ಬರ್ತಾರ. ಯಾಕಂದ್ರ ಮಹಾರಾಜ ಕೇಳಿದ್ರೆ ಎಲ್ಲರೂ ಮಹಾತ್ಮನ ದರ್ಶನದಿಂದ ಏನು ಲಾಭ ಅಂತ ಕೇಳಿದ್ರೆ ಎಲ್ಲರೂ ಪ್ರಾಣಿಗಳೆಲ್ಲ ಸತ್ತಾವ, ಇವನು ಸತ್ರ ಮತ್ತೆ ಮಹಾರಾಜ ಸುಳ್ಬಿಡ್ತಾರೆ. ಮೊದಲ ಮಹಾರಾಜ ತನ್ನ ವಾರಸುದಾರ 10 ವರ್ಷದ ಯಾರಿಲ್ಲ ಅಂತ ಅವ ಒಂದು ಚಿಂತೆಯಾಗ ಅವೈತ. ಮತ್ತೆ ಈ ಮಾತು ಕೇಳಿದ ತಕ್ಷಣ ಸತ್ತು ನಮ್ಗೆ ಬಿಡ್ತಾನೆ ಅಂತೇಳಿ ನಾರದ ಮಹರ್ಷಿಗಳು ಎದುರ್ಕೊಂತ ಬರ್ತಾರ. ಆಯ್ತು ಪರಮಾತ್ಮ ಹೇಳಿನಲ್ಲ, ಅವನ ಇಚ್ಛೆ ಆಗಲಿ ಅಂತೇಳಿ ಮತ್ತೆ ಬಂದು ಆ ಸಣ್ಣ ಹುಡುಗನ ಕೇಳಿದಾಗ ಆ ಸಣ್ಣ ಹುಡುಗ ಅವನ ನಾರದ ಮಹರ್ಷಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಅವರಪ್ಪ ಕುಂತು ಆಳ್ವಿಕೆ ಮಾಡುವಂತ ಸಿಂಹಾಸನದ ಮೇಲೆ ಕುಂದಿರಿಸಿ ಪಾದ ಪೂಜೆಯನ್ನ ಮಾಡಿಕೊಂಡು, ಆಗ ಮಗು ಅಂತೈತಿ, ನೋಡ್ರಿ ನೀವು ಮೊದಲ ಒಂದು ಹುಳ ಇದ್ದಾಗ ಒಂದು ಹುಳುವನ್ನ ಕೇಳಿದಾಗ ಅದು ಸತ್ತು, ಒಂದು ನಾಯಿ ಮರಿಗೆ ಕೇಳಿದಾಗ ಅದು ಕೂಡ ಪ್ರಾಣವನ್ನು ಬಿಡ್ತು, ಒಂದು ಆಕಳನ್ನ ನೀವು ಕೇಳಿದಾಗ ಅದು ಕೂಡ ಸಾಯ್ತು. ಅವೆಲ್ಲವೂ ಹೋಗಿ ಇವತ್ತ ಒಬ್ಬ ಮನುಷ್ಯನ ರೂಪದಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದಂದ್ರ ಇದು ಮಹಾತ್ಮನ ದರ್ಶನದಿಂದ ಕಾರಣ ಐತೆ. ನಿಮ್ಮೂರಿಗೆ ಕುಮಾರೇಶ ಎದಕ್ಕೆ ಬಂದ ನಂತರ ಯಾವ ಕಾರಣಕ್ಕಾಗಿ ನಿಮ್ಮ ಊರನ್ನ ಆಯ್ಕೆ ಮಾಡಿಕೊಂಡಿದ್ದಂದ್ರೆ ನೀವೆಲ್ಲರೂ ಕೂಡ ಪುಣ್ಯಾತ್ಮರಾಗಬೇಕು. ನೋಡ್ರಿ ಮಹಾತ್ಮರನ್ನು ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ ಅನ್ನುವಂಥ ಮಾತನ್ನ ನಮ್ಗೆ ನೆನಪು ಬರ್ತೈತಿ. ಯಾರು ಮಹಾತ್ಮರನ್ನ ನೆನೆದಾರಲ್ಲ ಅವರೆಲ್ಲರಿಗೂ ಮುಕ್ತಿಯನ್ನ ಸಿಗುತ್ತಾ. ಬಸವಣ್ಣನವರ ಅಂತಾರ, ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿಯ ಹೃದಯ ಅನ್ನುವ ಹಾಗೆ ಗುರು ಮುಟ್ಟಿದ ಶಿಷ್ಯರೆಲ್ಲರೂ ಕೂಡ ಗುರುವೇ ಆಗ್ತಾರೆ ಅನ್ನುವಂಥ ಮಾತು ಬಸವಾದಿ ಪ್ರಮಥರು ಹೇಳ್ಕೊಡ್ತಾರ. ಯಾವ ಕಾರಣಕ್ಕಾಗಿ ಅಂದ್ರೆ ಇವತ್ತಿಷ್ಟೆಲ್ಲ ಸಾಂಗಳು ನಿಮ್ಮ ಮುಂದೆ ನಿಂತು ನಾವೆಲ್ಲ ಮಾತಾಡ್ತೇವೆ, ನಿಮ್ಮ ಮುಂದೆಲ್ಲ ನಾವು ಪೂಜನೀಯ ಭಾವನೆಯಿಂದ ನಾವೆಲ್ಲ ಕುದುರ್ತೇವೆ ಅಂದ್ರ ಕಾರಣ ಏನು? ಆನಗಲ್ಲ ಕುಮಾರಶಿವಗಳ ಒಂದು ಸಂಘದಲ್ಲಿ ನಾವು ಇದ್ದಕ್ಕಾಗಿ, ಕುಮಾರಶಿವಗಳ ಧ್ಯಾನವನ್ನ ಮಾಡಿದ್ದಕ್ಕಾಗಿ, ಕುಮಾರಶಿವಗಳವರ ಒಂದು ಸ್ಥಾನದಲ್ಲಿ ನಾವು ಅಭ್ಯಾಸ ಮಾಡಿದ್ದಕ್ಕಾಗಿ ಇವತ್ತು ನಮ್ಗೆ ಇಷ್ಟೆಲ್ಲ ಕಿಮ್ಮತ್ತು ಬಂದಿದೆ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ನಿಂತು ನಿಮ್ಗೆಲ್ಲರೂ ಉಪದೇಶವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಕಾರಣ ಯಾರು? ಆನಗಲ್ಲ ಕುಮಾರಶಿವಗಳು ಅನ್ನುವಂತ ನೀವೆಲ್ಲ ನೆನ್ಪಿಟ್ಕೋಬೇಕು. ಇಂತಹ ಪರಮ ಪೂಜ್ಯರ ಒಂದು ಜ್ಯೋತಿರಥ ಯಾತ್ರೆ, ಇಂತಹ ಪರಮ ಪೂಜ್ಯರ ಭಾವಚಿತ್ರ ನಿಮ್ಮೂರಿಗೆ ಬಂದಿದ್ದೆ ಅಂದ್ರೆ ನಿಮ್ಮೂರು ಬಹಳ ಪುಣ್ಯವಂತರ ಅದಕ್ಕ ಇಂತಹ ಕುಮಾರೇಶನ ಒಂದು ಜಯಂತಿ ಕಾರ್ಯಕ್ರಮ ಗಂಗಾವತಿಯೊಳಗೆ ಮಾಡ್ತಾ ಇದೆ. ಗಂಗಾವತಿಯೊಳಗೆ ಈ ಒಂದು ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಕೂಡ 20ನೇ ತಾರೀಕು ಆ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಕುಂಭವನ್ನ ತೆಗೆದುಕೊಂಡು ತಾವೆಲ್ಲ ಅಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವು ತಾವೆಲ್ಲರೂ ಕೂಡ ಎಲ್ಲಿ ಬರಬೇಕು? ನಾಳೆ 7 ನಮ್ಮ ಅಧ್ಯಕ್ಷರಾಗ್ತಾರ. ನಾಳೆ 7 ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬರ್ಬೇಕಂತ ನೀವು ಬರ್ತೀರಿ. ನೋಡ್ರಿ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಇದ್ರ ಏನ್ ಮಾಡ್ತೀರಿ? ಅಬ್ಬರ ನಮ್ಮ ಮನೆ ಕಾರ್ಯಕ್ರಮ ಐತೆ ನೀವು ಬರ್ಬೇಕಂದಾಗ ಪರಮ ಪೂಜ್ಯರು ಬರ್ತಾರಲ್ಲ, ನಿಮ್ಮ ಮಾತಿಗೆ ಹೋಗ್ಬಿಟ್ಟು ಪರಮ ಪೂಜ್ಯರು ಬರ್ತಾರ. ಮತ್ತ ನಮ್ಮ ಪುನಃ ಒಂದು ಕಾರ್ಯಕ್ರಮ ಐತೆ, ಅದು ಎಲ್ಲೈತೆ? ಗಂಗಾವತಿ ಒಳಗೈತೆ. ಮತ್ತೆ ಇಷ್ಟೆಲ್ಲ ಸಾಂಗಳು ಮಾತುಗಳ ಬಂದು ನಿಮ್ ಕರೆ ಆದ ನಂತರ ನೀವೇನ್ ಮಾಡ್ಬೇಕ್ರಿ? ಬರ್ತೀರಾ? ಹಂಗ ಬರ್ತೀರ? ತುಂಬಾ ತಗೊಂಡು ಬರ್ಬೇಕು. ಒಂದ್ 5 ಜನ 6 ಜನ ತಗೊಂಡು ಬರ್ಬೇಕು. ಯಾಕಂದ್ರ ನೋಡ್ರಿ ಕುಂಭವತ್ತದ ಉದ್ದೇಶ ನಂತರ ನಿಮ್ಮ ಮನೆಗೆ ಏನೋ ಕಷ್ಟ ಇರಲಿ, ನಿಮ್ಮ ತಿಳಿಯೊಳಗೆ ಏನೋ 1000 ವಿಚಾರಗಳಿರಲಿ, ಆ ಕುಂಭ ಬಂದ್ಕೊಂಡಾಗ ಆ ಎಲ್ಲ ವಿಚಾರಗಳು ನಿಮ್ಮ ಕಷ್ಟ ನಷ್ಟ ಎಲ್ಲವೂ ಕೂಡ ದೂರ ಆಗ್ತಾವ. ಯಾಕಂದ್ರೆ ಕಾರಣ ಕುಮಾರೇಶ ಅಂತ ಶಕ್ತಿಯನ್ನ ಕೊಡ್ತಾನ. ನಿಮ್ಗೆ ಹೇಳೋದು ಇಷ್ಟೇ, ಇಷ್ಟೆಲ್ಲ ಮಹಾತ್ಮರಿಗೂ ನಾವೆಲ್ಲ ಇಲ್ಲೆಲ್ಲ ನಾವು ಪೂಜನೀಯ ಭಾವನೆಯಿಂದ ನಾವು ನೀವೆಲ್ಲ ಕಾಣ್ತಾ ಇದ್ರ ಹತ್ರ ಕಾರಣ ಕುಮಾರೇಶ. ಇಂಥ ಒಂದು ಕುಮಾರೇಶನ ಒಂದು ಜ್ಯೋತಿ ನಿಮ್ಮ ಊರಿಗೆ ಬಂದಿದ್ದಂದ್ರ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಕೂಡ ಪುನೀತರಾಗ್ಬೇಕಂತ ಹೇಳಿ ಇವತ್ತ ಇಲ್ಲಿ ಒಂದು ಜೋಡಿಗೆ ಇಟ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕಾಗಿ ಅಂದ್ರೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಅಭಿಯಾನವನ್ನು ಇಟ್ಕೊಂಡು ನಾವೆಲ್ಲರೂ ಬಂದಿದ್ದೇವೆ. ನೋಡ್ರಿ ಕುಮಾರೇಶ ಮಾಡಿರುವಂತಹ ಒಂದು ಕಾರ್ಯ ಅಂತ ಅಂದ್ರೆ ಎಲ್ಲಾ ಕಾರ್ಯದಲ್ಲಿ ಕೂಡ ಕುಮಾರೇಶನ ಒಂದು ಮೇಲ್ಮೆ ಐತೆ. ಯಾವ ಇಂಥ ಕೆಲಸವನ್ನ ಕುಮಾರೇಶ ಮಾಡಿಲ್ಲ ಅಂತಲ್ಲ,
ಯಾವ ಕಾರಣಕ್ಕಾಗಿ ಇವತ್ತು ನಾವು ಜೋಳಿಗೆಯನ್ನು ಇಟ್ಕೊಂಡು ಬಂದಿದ್ದೇವೆ ಅಂತ ನೋಡ್ರಿ, ಭಗವಂತ ನೀವೊಂದು ಗಾಡಿಯನ್ನ ತೆಗೆದುಕೊಂಡು ಬಂದಾಗ ಅದ್ರೊಳಗೆ ಚಿಹ್ನೆ ಹಾಕ್ತೀರೇನ್ರಿ? ಯಾವ್ದನ್ನ ಹಾಕ್ತೀರಿ? ಬೈಕ್ ತಂದಾಗ ಅದ್ರಲ್ಲಿ ಪೆಟ್ರೋಲ್ ಹಾಕ್ತಿರಲ್ಲ, ಡೀಸೆಲ್ ಹಾಕಿ ಹೊಡಿತೀರಲ್ಲ, ಇಂಜಿನ್ ಸೀಜ್ ಆಗಿಬಿಡ್ತೈತೆ, ಡೀಸೆಲ್ ಹಾಕ್ತಾರ, ಬ್ಯಾರೆ ಎಣ್ಣೆ ಹಾಕ್ತಾರ, ಅದು ಕೂಡ ಸೀಜ್ ಆಗಿಬಿಡ್ತೈತಿ. ಮತ್ತ ಭಗವಂತ ಕೊಟ್ಟಿರುವಂತ ಬಾಡಿ ಅನ್ನುವಂತ ಗಾಡಿಯೊಳಗ ಯಾವ್ದಾವ್ದೋ ಒಂದು ಸೆರಾಯಿ, ಗುಟ್ಕಾ, ಬೀಟಿ, ಸಿಗರೇಟ್ ಅನ್ನುವಂಥದ್ದು ಯಾವ್ದಾವ್ದು ನೀವು ಇದ್ರೊಳಗೆ ಹಾಕ್ತಾರ, ಇದು ಕೂಡ ಕೆಟ್ಟ ಹೋಗುತ್ತದೆ ಅನ್ನುವಂಥ ಮಾತನ್ನು ನೀವೆಲ್ಲ ತಿಳ್ಕೊಂಡು ಇದೆಲ್ಲ ಆ ಜೋಡಿಯೊಳಗ ನೀವೆಲ್ಲರೂ ಕೂಡ ನಿಮ್ಮ ಚಟಗಳನ್ನೆಲ್ಲ ಕೂಡ ಈ ಜೋಡಿಗಳೊಳಗೆ ಹಾಕಿ ನೀವು ಕೂಡ ಮುಕ್ತರಾಗಬೇಕು. ಇನ್ನೊಂದು ಏನಂದ್ರೆ, ಅಪ್ಪರ ನಾವು ಬರೀ ಗಂಡು ಮಕ್ಕಳು ಅಷ್ಟ ಕುಡಿತಾರ ಮಾಡ್ತಾರೆ, ಹೆಣ್ಮಕ್ಳು ಏನ್ ಮಾಡ್ತಾರೆ, ಏನು ಮಾಡಂಗಿಲ್ಲ ಅಂತ ನೀವೆಲ್ಲ ಅನ್ಕೊಂಡು ನಿಮ್ದು ಚಟ ಏನು ಏನ್ರಿ? ಏನ್ರಿ ನೋಡ್ರಿ, ಅವ್ರು ಕುಡಿದಿಯಲ್ಲ, ಅವ್ರು ಕುಡಿದ್ರ ಬರೀ ಅವರ ಒಂದು ಜೀವನ ಅವರ ಒಂದು ದೇಹವನ್ನು ಹಾಳು ಮಾಡ್ಕೊತಾರ. ಆದ್ರ ನೀವು ಇನ್ನೊಬ್ಬರ ಕಿವಿಯಾಗಿ ಹೋಗಿದ್ರ ಮನಿನ ಬೆಂಕಿ ಹತ್ಬಿಡ್ತೈತಿ, ಮನಿನ ಬೆಂಕಿ ಹತ್ತದ. ಯಾವ ಕಾರಣಕ್ಕಾಗಿ ಅಂದ್ರೆ ಹೇಳೋದಿಷ್ಟ, ನೀವು ಕೂಡ ಯಾರ ಏನೇ ಇರ್ಲಿ ಒಳ್ಳೇದಪ್ಪ ಒಳ್ಳೇದಾಗಲಿ ಅಂತ ಒಂದು ಆರೈಕೆಯಿಂದ ಇರಬೇಕು. ಅವ್ ಯಾರೋ ಒಬ್ರು ದೊಡ್ಡವರು ಕುಡಿದ ಒಂದು ಚಟ ಇದ್ರೆ ಅದೆಲ್ಲ ಬಂದು ಜೋಡಿಗಳೊಳಗೆ ಹಾಕಿ ತಾವೆಲ್ಲರೂ ಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನ